ನಾಡಿದ್ದು ಕಾನ್ಸ್ಗೆ ಹೋಗ್ತಾ ಇದ್ದೀರಲ್ಲ ಎಲ್ಲ ಫ್ರಾನ್ಸ್ಗೆ. ನಾನು ಕರ್ಕೊಂಡೋಗಮ್ಮ ಅಂದೆ, ಇಲ್ಲ ಚಾನ್ಸ್ ಇಲ್ಲ ಅಲ್ಲಿ ಯಾರಿಗೂ ಗೊತ್ತಿರಲ್ಲ ಅಂತ ಹೇಳಿದ್ರು. ಇರ್ಲಿ, ಓಕೆ. ನೆಕ್ಸ್ಟ್ ಇರುವೆ ನಾವು ನೆಕ್ಸ್ಟ್ ಒಂದು ನಾನು ಅದ್ರ ನೆಕ್ಸ್ಟ್ ಯಾವ್ದಿದೆ? ಆಸ್ಕರ್ ಅಲ್ವಾ? ಅದ್ರ ನೆಕ್ಸ್ಟ್ ಯಾವ್ದಿದೆ? ಮೂನಿಗೆ ಚಂದ್ರಲೋಕ ಇಲ್ಲೇ ಇದೆ. ಓಕೆ, ಗುಡ್. ತುಂಬಾ ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಫಾರ್ ಎವ್ರಿಬಡಿ. ಅಂಡ್ ನಾನು ಪಿಕ್ಚರ್ ನೋಡಿಲ್ಲ, ಇವ್ರು ನೋಡಿದಾರಂತೆ, ಬಹಳ ಖುಷಿ ಪಡ್ತಿದ್ರು, ತುಂಬಾ ಅದ್ಭುತವಾಗಿದೆ ಅಂತ. ಒಂದು ವಿಭಿನ್ನವಾದ ಪ್ರಯತ್ನ, ವೆರಿ ವೆರಿ ಡಿಫ್ರೆಂಟ್. ಏನೋ ಒಂದು ಎಕ್ಸ್ಪೆರಿಮೆಂಟಲ್ ಅಂಡ್ ವಾಟ್ ಟು ಡು ಬ್ರಿಡ್ಜ್ ಕೈಂಡ್ ಆಫ್ ಫಿಲಮ್, ಬೋತ್ ಕಮರ್ಷಿಯಲ್ ಆಸ್ ವೆಲ್ ಆಸ್ ಆರ್ಟ್ ಅಂಡ್ ಇಂಟರ್ನ್ಯಾಷನಲ್ ಸ್ಟೈಲ್ ಆಫ್ ಫಿಲಮ್. ಗುಡ್, ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಅಮ್ಮ. ಸರ್, ಚಂದ್ರಲೋಕಕ್ಕೆ ಹೋದ್ರು ಯಾರು ಅಂತ ಗೊತ್ತಿಲ್ಲದಿರೋ ಯಾರು ಇಲ್ಲ ಸರ್ ನೀವಂದ್ರೆ. ಸೊ ನೆಕ್ಸ್ಟ್ ಖಂಡಿತ ಚಂದ್ರಲೋಕದಲ್ಲೇ ಮತ್ತೊಂದು ಪ್ರಮೋಷನ್ ಆಗ್ಲಿ ಅಂತ ಕೇಳ್ಕೊಳ್ತಾ, ದಯವಿಟ್ಟು ಇಂದ್ರಜಿತ್ ವಂಕಿ ಸರ್ ಸಿಗ್ತಾರೆ. ನಾನು ಅಂದ್ರೆ ಯಾರು? ನಾನು ಸರ್, ಸಿನಿಮಾ ತಾವಾಗ್ಲೇ ನೋಡಿದ್ದೀರಾ, ಸೊ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಗೊತ್ತಿರುತ್ತೆ, ಸೊ ಪ್ಲೀಸ್ ತಿಳಿಸ್ಕೊಡ್ಬೇಕು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ತುಂಬಾ ದಿನಗಳ ನಂತರ ಸಿಗ್ತಾ ಇದ್ದೀನಿ, ಸೊ ಅದಕ್ಕೆ ಒಂದು ಸ್ವಲ್ಪ ಕನ್ನ ನಡೆಸ್ತಾ ಇದ್ದೀನಿ. ಯಾರ್ಯಾರು ನನಗೆ ಗೊತ್ತಿರೋರು, ಪರಿಚಯ ಇರೋರು ಸಿಕ್ಕರೆ ಹಲೋ ನಮಸ್ಕಾರ. ಅಫ್ಕೋರ್ಸ್ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ಗೆಳೆಯರು, ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಮತ್ತು ಇವತ್ತು ಅಫ್ಕೋರ್ಸ್ ಸ್ಟಾರ್ಸ್ ಆಫ್ ದಿ ಈವ್ನಿಂಗ್ ಇದ್ದಾರೆ. ಮತ್ತು ಇಲ್ಲಿ ನನ್ನ ಪಕ್ಕ ರಿಯಲ್ ಸ್ಟಾರ್ನ ಕೂಡಿಸ್ಬಿಟ್ಟು ನಮ್ಮನ್ನು ಕೂತ್ಕೊಂಡು ಮಾತಾಡಿ ಅಂತಾರೆ. ನಮಗೆ ಒಂಥರ ಮುಜುಗರ ಆಗುತ್ತೆ. ಒಂದು ಸ್ವಲ್ಪ ಏನಾರ ಮಾತಾಡಿದ್ರೆ ಇಲ್ಲಿ ನಮಗೆ ಒಂದು ಜಡ್ಜ್ ಇದ್ದಾರೆ, ಸೊ ಕಷ್ಟ. ಆದರೂ ಸಿನಿಮಾ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಕೂತ್ಕೊಳ್ಳೋಕೆ ಮುಂಚೆಗೆ ಮುಜುಗರ ಪಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಹಾರ್ಬಿಟ್ರು. ನನ್ನ ಪಕ್ಕದಲ್ಲಿ ಕೂತ್ಕೊಳ್ತಾನೆ ಅನ್ಕೊಂಡ್ರೆ ಟಕ್ಕನ್ ಜಂಪ್ ಆಗ್ಬಿಟ್ರು. ಇಲ್ಲ, ಒಂದು ಯುವ ನಿರ್ದೇಶಕಿ ಉಪೇಂದ್ರ ಪಕ್ಕ ಕೂತ್ಕೊಂಡು ಅವರಿಂದ ಒಂದು ಸ್ವಲ್ಪ ಕ್ರಿಯಾಶೀಲತೆನ ಗ್ರಾಸ್ಪ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು, ಇನ್ನೂ ಹೆಚ್ಚು ಈಗಾಗಲೇ ಕ್ರಿಯಾಶೀಲತರು ಇದ್ದಾರೆ, ಇನ್ನೂ ಗ್ರಾಸ್ಪ್ ಮಾಡ್ಕೊಳ್ಳಿ ಒಬ್ಬ ರಿಯಲ್ ಸ್ಟಾರ್ ಇಂದ, ಸೂಪರ್ ಸ್ಟಾರ್ ಇಂದ ಅಂತ ಅಂದ್ಬಿಟ್ಟು ಅವ್ರನ್ನ ಪಕ್ಕ ಕೂರಿಸಿದೆ. ಮತ್ತು ನಾನು ಈ ಸಿನಿಮಾಗೆ ನೀವೆಲ್ಲ ಇದ್ರಿ, ಮುಹೂರ್ತ ಮಾಡಿದಾಗ ನಾನೇ ಕ್ಲಾಪ್ ಮಾಡಿದ್ದು, ಫಸ್ಟ್ ಕ್ಲಾಪ್. ಅವಾಗ್ಲೇನೆ ಅವರ ಕಣ್ಣಲ್ಲಿ ಕ್ಯಾರನ್ ಸುವರ್ಣ